ಮನು ಆ ಲಾಯರಿನು ಬೇಲ ಇನ್ನು ಎಷ್ಟೊತ್ತಿಗೆ ತಂದು ಕೊಡ್ತಾರೋ? ಒಂದು 10 ನಿಮಿಷ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರನೇ ಇರ್ರಿ, ನಾನು ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಮಯ್ಯ. ತರ್ತಾರೆ ಇರು, ಒಂದು 10 ನಿಮಿಷ ನೋಡೋಣ. ಹಾಂ. ಅಯ್ಯೋ, ಅವಾಗಿಂದ 10 ನಿಮಿಷ ಆಯ್ತು ಅಂತ ಹೇಳಿ ಅರ್ಧ ಗಂಟೆಯಿಂದ ಕಾದಿದ್ದಾಯ್ತು. ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಏನೋ. ಬಾ, ನಾವೇ ಕೋರ್ಟ್ ಹತ್ರ ಹೋಗಿ ಅದೇನಾಯ್ತು ಅಂತೇಳಿ ವಿಚಾರಿಸ್ಕೊಬರೋಣ. ಇಲ್ಲ ಅವ್ರ ಆಫೀಸ್ ಹತ್ರ ಇದ್ರೆ ಆಫೀಸ್ ಹತ್ರನೇ ಹೋಗಿ ವಿಚಾರಿಸೋಣ. ಫೋನ್ಗಿನ್ ಮಾಡು, ಎಲ್ಲಿದ್ದಾರೆ ಅಂತ ಕೇಳೋ ಲಾಯರ್ನ. ದುಡ್ಡೆಲ್ಲ ಕಟ್ಟಿದ್ರು ಇನ್ನು 2 ದಿವಸದಲ್ಲಿ ಆಗುತ್ತೆ ಅಂತ ಹೇಳ್ದವ್ರು, ಇನ್ನೂ ಕಾಯಿಸ್ತಾ ಇದಾರಲ್ಲ. ಬೆಳಗ್ಗೆ ಬಂದವ್ರು ನಾವು, ಬರೀ ಅಲ್ಲಿ ಇಲ್ಲಿ ಓಡಾಡೋದೇ ಆಯ್ತು. 10 ನಿಮಿಷ ಅಂತ ಹೇಳಿ 1 ಗಂಟೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಮಾಯ, ಕೆಲಸ ಆಗಬೇಕು ಅಂದರೆ ನಾವು ಕಾಯಲೇಬೇಕು. ನಾವು ರೇಗಾಡೋದ್ರಿಂದ ಏನು ಕೆಲಸನೂ ಆಗಲ್ಲ. ತಾಳ್ಮೆಯಿಂದ ಕಾದ್ರೇನೆ ಆಗೋದು. ನಾನು ಬೇಗ ಅಮ್ಮನ ಕರ್ಕೊಂಡು ಮನೆ ಹತ್ರ ಹೋಗ್ಬೇಕು, ಇಲ್ದಿದ್ರೆ ಏನಾದರೂ ಎಡವಟ್ ಮಾಡಿಬಿಡ್ತಾರೆ ನಮ್ಮ ಅಣ್ಣನೂ ನನ್ನ ಗಂಡನೂ ಸೇರ್ಕೊಂಡು. ಅದಕ್ಕೆ ಹಾಗೂ ಲಾಯರೇ ಬಂದ್ರಲ್ಲ, ಬಾ. ಸರ್ ಬಂತಾ ಸರ್? ಸಿಕ್ತಾ ಸರ್ ಬೇಲು? ಕೊಡಿ ಸರ್ ಲೆಟ್ರು. ಸಿಕ್ತಮ್ಮ, ಸಿಕ್ತು. ನೀನು ಯಾಕೆ ಟೆನ್ಷನ್ ತಗೊಂತೀಯಾ? ತಗೋ. ಇದು ನಿಮ್ಮಮ್ಮನಿಗೆ ಬೇಲ್ ಸಿಕ್ಕಿರೋ ಲೆಟ್ರು. ಹಬ್ಬ, ಈಗ ನನಗೆ ನೆಮ್ಮದಿ ಆಯಿತು. ಸದ್ಯ ಸಿಕ್ತಲ್ಲ ಬೇಲು. ತಗೊಳಪ್ಪ ಮನು, ಇದು ನಿಮ್ಮಮ್ಮಗೆ ಬೇಲ್ ಸಿಕ್ಕಿರೋ ಲೆಟ್ರು. ತಗೊಂಡೋಗಿ ಪೊಲೀಸ್ನವ್ರಿಗೆ ತೋರಿಸಿ ನಿಮ್ಮಮ್ಮನ ಕರ್ಕೊಂಡೋಗಿ ಮನೆಗೆ. ಸಿಕ್ತಲ್ಲ ಸದ್ಯ. ಬಾ ಮಯ್ಯ, ಬೇಗನ ಅಮ್ಮನ್ನ ಬಿಡಿಸ್ಕೊಂಡು ಹೋಗೋಣ ಊರಿಗೆ. ತುಂಬ ಥ್ಯಾಂಕ್ಸ್ ಸರ್. ಹೆಂಗೋ ನಾವು ಇನ್ನು ಎಷ್ಟು ದಿನ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. 2 ದಿನದಲ್ಲಿ ಬೇಲ್ ಸಿಕ್ತಲ್ಲ ಸದ್ಯ. ಸಿಗುತ್ತಮ್ಮ, ಸಿಗುತ್ತೆ. ಆದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡಿದ್ರೆ ಬೇಲೆಲ್ಲ ಸಿಗೋದೇನು ಅಷ್ಟು ತೊಂದರೆ ಆಗಲ್ಲ. ನೀವು ದುಡ್ಡು ಕೊಟ್ಟಿರಲಿಲ್ಲ ನೋಡು, ಇಲ್ಲಾಂದರೆ 3 ದಿವಸ 4 ದಿವಸ ನಿಮ್ಮ ಅಮ್ಮರು ಇಷ್ಟು ದಿನ ಇರೋಂಗೆ ಇರ್ತಾ ಇರಲಿಲ್ಲ. 3-4 ದಿವಸದಲ್ಲೇ ರಿಲೀಸ್ ಆಗಿಬಿಡ್ತಿದ್ರು. ಸರಿ, ತಗೊಂಡು ಹೋಗಿ. ನಾನು ಇನ್ನು ಬರ್ತೀನಿ, ನನಗೆ ಕೆಲಸ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ, ಹೋಗಿ. ನಡಿ ಮನು, ಪೊಲೀಸ್ನವ್ರು ಇರ್ತಾರಾ? ಇರ್ತಾರೆ. ಇಷ್ಟೊತ್ತಲ್ಲಿ ಇರದೆ ಎಲ್ಲಿಗೆ ಹೋಗ್ತಾರೆ? ಅವ್ರಿಗೇನೇನು ಇಷ್ಟೊತ್ತಲ್ಲಿ ಯಾವ ರಜೆ ಇರಲ್ಲ, ಏನೂ ಇರಲ್ಲ. ಇರ್ತಾರೆ. ಬಾ, ಬೇಗ ಬಿಡಿಸ್ಕೊಂಡು ಹೋಗೋಣ. ಸರ್ ನಮಸ್ಕಾರ ಸರ್. ತಗೊಳ್ಳಿ, ನಮ್ಮ ಅಮ್ಮಂದ್ರಿಗೆ ಬೇಲ್ ಸಿಕ್ಕಿದೆ. ಬೇಲ್ ಇದನ್ನು ತಗೊಂಡು ಅವ್ರನ್ನ ಬೇಗ ರಿಲೀಸ್ ಮಾಡಿ ಸರ್. ಹೌದಾ? ಕೊಡಿ. ತಗೊಳ್ಳಿ ಸರ್. ಎಲ್ಲ ಸರಿಯಾಗಿದೆ ಸರ್. ಏನು ಸರ್ ಅದು? ಇವರು ಆ ಜಯಮ್ಮ ಮತ್ತು ರಾಜಮ್ಮ ಅನ್ನೋರು ಅಪರಾಧಿಗಳು ಅಂತೇಳಿ ಒಳಗಡೆ ಹಾಕಿದೀವಲ್ಲ, ಅವರಿಬ್ರಿಗೂ ಬೇಲ್ ತಂದಿದ್ದಾರೆ. ಅವರಿಬ್ರು ಕರ್ಕೊಂಬನ್ನಿ, ಹೋಗಿ. ಓಕೆ ಸರ್. ಇಬ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮಂದ್ರಿಗೆ ಹೇಳ್ಬಿಡಿ ಈ ಥರ ಕೆಲಸ ಎಲ್ಲ ಮಾಡಬಾರ್ದು ಅಂತನ. ಒಬ್ರು ನಿರಪರಾಧಿನ ಒಳಗಡೆ ಹಾಕ್ಸೋಕ್ಕೋಸ್ಕರನ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋದು ಕಾನೂನು ಪ್ರಕಾರ ತುಂಬ ದೊಡ್ಡ ತಪ್ಪು. ನಿಮಗೆ ಬೇಗನೆ ಬೇಲ್ ಸಿಕ್ಕಿದೆ. ಒಬ್ಬೊಬ್ಬರಿಗೆ 2 ತಿಂಗಳಾದರೂ ಸಿಗಲ್ಲ, ಗೊತ್ತಾ? ಹುಷಾರಾಗಿರಿ ಇನ್ಮೇಲಾದ್ರೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸರಿ ಸರ್, ಆಯಿತು. ನಾವು ಬುದ್ಧಿ ಹೇಳ್ತೀವಿ ಬಿಡಿ ಸರ್. ಅವ್ರಿಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸಿಬಿಡಿ ಸರ್. ನೋಡಮ್ಮ, ಕ್ಷಮೆ ಗಿಮೆ ಏನು ಕೇಳಬೇಡಿ ನಮ್ಮ ಹತ್ರ. ಏನು ನಾವು ಯಾರನ್ನು ಕ್ಷಮಿಸೋಕ್ಕೆ ನಾವು ಯಾರು ದೇವರಲ್ಲ. ತಪ್ಪು ಮಾಡಿ ಸಿಗಾಕೊಂಡ್ರೆ ತಂದು ಒಳಗಡೆ ಹಾಕೋದೇನೆ ನಮ್ಮ ಕರ್ತವ್ಯ. ಆಯಿತು ಸರ್, ಗೊತ್ತಾಯಿತು. ಇನ್ಮೇಲೆ ಆ ಥರ ಎಲ್ಲ ತಪ್ಪು ಮಾಡಲ್ಲ ಬಿಡಿ ಸರ್. ಮನು ಕೊನೆಗೂ ನಾನು ಬಿಡಿಸ್ಬಿಟ್ಟಲ್ಲಪ್ಪ. ಅಯ್ಯೋ, ನನ್ನ ಮಗ ಅಂತ ನೀನಿರೋದಕ್ಕೆ ಹೆಂಗೋ ನಾನು ಬಿಡಿಸ್ಬಿಟ್ಟೆ. ಇಲ್ದಿದ್ರೆ ನಾನು ಇಲ್ಲೇ ಇರಬೇಕಾಗಿತ್ತು. ಅಯ್ಯೋ, ನನಗಂತೂ ಸಾಕಾಗೋಗ್ಬಿಟ್ಟಿದ್ದಪ್ಪ. ಸತ್ತೋಗೋಣ ಅಂತ ಅನಿಸ್ಬಿಟ್ಟಿತ್ತು. ಇನ್ನೊಂದು 2 ದಿವಸ ಇಲ್ಲೇ ಇದ್ದಿದ್ರೆ ನಾನೇ ಸತ್ತೋಗ್ಬಿಡ್ತಿದ್ನೋ ಏನೋ, ಹಂಗಾಗ್ಬಿಟ್ಟಿತ್ತು. ಮಾಯಾ ಹೆಂಗೋ ಬಿಡಿಸ್ತಲ್ಲ ಬಿಡಮ್ಮ, ಸದ್ಯ ಸಾಕು. ಬೇಲ್ ಸಿಕ್ತಲ್ಲ. ಎಲ್ಲಿ ನಿಮ್ಮ ಅಣ್ಣ ಜಗ್ಗು? ಅವ್ನು ಬರಲಿಲ್ವಾ? ಅವನು ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಅವನೇನಾದರೂ ಹಸುಗಳನ್ನ ಹೊಡ್ಕೊಂಡು ಹೋದ್ನೋ ಹೆಂಗೆ? ಅಮ್ಮ, ಅವನೆಲ್ಲ ಹಸುಗಳು ನೋಡ್ಕೊಂಡು ಹೋಗ್ತಾನೆ. ಎಣ್ಣೆ ಕುಡಿದು ತೇಲಾಡ್ತಾ ಇದ್ದಾನೆ ಅಲ್ಲಿ, ನನ್ನ ಗಂಡನ ಜೊತೆಗೆ. ಸುಮ್ನೀರ್, ಅವನ ಬಗ್ಗೆ ಕೇಳಕ್ ಹೋಗ್ಬೇಡ. ಅವನು ನಿನ್ನ ಮಗ ಆಗಿಲ್ಲ, ಅವನು ಎಣ್ಣೆ ಕುಡ್ಕ ಆಗ್ಯವನಿ. ನೀನಿಲ್ಲ ಅಂತಾನ ಆಡಿದ್ದೆ ಆಟ ಉಡಿದ್ದೆ ಲಗ್ಗೆ ಆಗ್ಬಿಟ್ಟೈತೆ ಅವ್ರಿಬ್ರಿಗೂ. ಥೂ, ಏನು ಹುಡುಗರು, ಏನು ಕತ್ತಿಯ. ಎಣ್ಣೆ ದುಡ್ಡು ಸಿಕ್ತು ಅಂತನ ಎಲ್ಲ ಕುಡ್ದು ಮಜಾ ಮಾಡ್ತಾ ಇದ್ದಾರೆ. ಹೌದಾ? ನೋಡಮ್ಮ, ನೀವು ಆಮೇಲೆ ಮಾತಾಡಿವ್ರಂತೆ. ಇಲ್ಲಿಂದ ಹೋದ್ಮೇಲೆ ಆ ಕಡೆ ಹೊರಗಡೆ ಹೋಗ್ಬಿಟ್ಟು ಮಾತಾಡಿವ್ರಂತೆ. ಇಲ್ಲಿ ಬನ್ನಿ, ಒಂದು ಸೈನ್ ಮಾಡಿ ಹೊರಡಿ ನೀವು. ಸರಿ, ಹೋಗಮ್ಮ, ಸೈನ್ ಮಾಡಿಬಿಟ್ಟು ಹೋಗು. ಬಾ, ಹೋಗು. ಆಮೇಲೆ ಹೊರಗಡೆ ಹೋಗಿ ಎಲ್ಲ ಹೇಳ್ತೀನಿ ಏನಾಯ್ತು ಅಂತನ. ಹೋಗು. ಸರಿ ಸರ್, ಹೋಗ್ತೀವಿ. ಹುಷಾರು, ಇನ್ಮೇಲೆ ಇಂಥವೆಲ್ಲ ಮಾಡಿ ಸಿಗಾಕಬೇಡಿ. ಏನೋ ಹಳ್ಳಿ ಜನ ಮುಗ್ದ್ರು ಅಂತ ಹೇಳಿ ಬೇಲ್ ಸಿಕ್ಕಿದೆ ಅಷ್ಟೇನೆ. ಯಾರೋ ಹೇಳಿಕೆ ಮಾತು ಕೇಳಿ ನೀವು ಈ ಥರ ಕೆಲಸ ಮಾಡಿದ್ದೀರಾ ಅಂತಾನ. ಇನ್ನೊಂದ್ಸಲ ಹಿಂಗೆಲ್ಲನ ಮಾಡಕ್ಕೆ ಹೋಗ್ಬೇಡಿ. ಯಾರ ಮೇಲೆ ದ್ವೇಷ ಇದ್ರೂ ಅದನ್ನ ಮಾತಾಡಿ ಬಗೆಹರಿಸ್ಕೋಬೇಕು. ಈ ಥರ ಎಲ್ಲನ ಆಕ್ಸಿಡೆಂಟ್ ಕೇಸು, ಕೊಲೆ ಕೇಸು ಅಂತ ಹೇಳಿ ಸಾಕ್ಷಿ ಹುಟ್ಟಾಕಿ ನೀವೇನೆ ಒಳಗಾಕ್ಸಕ್ಕೆ ನೋಡಿದ್ರೆ ನಿಮಗೆ ಈ ಥರ ಇದೇ ನಿಮಗೆ ಜೈಲು ಶಿಕ್ಷೆ ಆಗುತ್ತೆ. ಸುಳ್ಳು ಕೇಸ್ ಕೊಟ್ಟಿದ್ದೀರಾ ಅಂದರೆ ಹುಷಾರು. ಇಲ್ಲ ಸರ್, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಹೋಗ್ತೀವಿ. ಸರಿ, ಆಯ್ತಾಯ್ತು, ಹೊರಡಿ. ಬಾರಮ್ಮ, ಬಾ ಹೋಗೋಣ. ಮಾಯಾ ನಿಂತ್ಕೊಳ್ಳಿ ಇಲ್ಲಿ. ಅದೇನಾಯ್ತೆ? ಜಗ್ಗು ಎಲ್ಗೋದ್ನಿ? ಎತ್ತು ಹಾಳಾಗೋದ್ನಿ? ಹೆಂಗೋ ನನ್ನ ಮಗ ಇವಾಗ ಬುದ್ಧಿವಂತ ಆಗ್ಯವನಿ ಅಂತ ತಿಳ್ಕೊಂಡಿದ್ದಲ್ಲೇ ನಾನು. ಎಲ್ಗೋದ್ನಿ ಆ ಮನೆಯಾಳ?
ಅವನ ಬಗ್ಗೆ ಯಾಕೆ ಕೇಳ್ತೀಯ ಬಾರಮ್ಮ ಮನೆಗೆ ಹೋಗಿ ನೀನೇ ನೋಡುವಂತೆ ಬಾ ಅಜ್ಜಗೂ ಹೆಂಗಾಗಿದ್ದಾನೆ ನನ್ನ ಗಂಡ ಜುಂಜುನ್ ಜೊತೆ ಸೇರ್ಕೊಂಡು ಅಂತಾನ ನೀನ್ ತಿಳ್ಕೊಂಡಿದ್ಯಾ ಅಷ್ಟೇನೆ ಬುದ್ಧಿವಂತ ಆಗ್ಯಾನ ಇವಾಗ ನನ್ನ ಬಿಡ್ಸಕ್ ಬಂದ ಅಂತಾನ ಅವ್ನು ಬಿಡ್ಸಕ್ ಬಂದಿಲ್ಲ ಅವನು ದುಡ್ಡು ತತ್ತೀನಿ ಅಂತ ಹೋಗಿ ಅವನ ಜೊತೆಗೇನೆ ಕುಡ್ದು ಎಲ್ಲ ದುಡ್ಗೆಲ್ಲ ಖಾಲಿ ಮಾಡ್ಯವ್ರಿ ನನ್ನ ಗಂಡನ ಅವನನ್ನು ಸೇರ್ಕೊಂಡು ಹೌದಿನಿ ಅಲ್ಲ ದುಡ್ಡು ಅವನಿಗೆ ಹೆಂಗ್ ಕೊಟ್ರಂತೆ ಆ ಡೈರಿ ಅವರು ಅವ್ರಿಗೆ ಗೊತ್ತಾಗಲ್ವಾ ಬಣ್ಣಗೆ ನಿನ್ ಗಂಡಗೆ ಹೆಂಗ್ ಕೊಟ್ರಂತೆ ದುಡ್ಡ ಕೇಳ್ಬೇಕಾಗಿತ್ತು ನೀನು ಅಲ್ಲಣ್ಣ ನಮ್ಮಮ್ಮ ಬಂದ್ರೆ ಕೊಡ್ಬೇಕಾಯ್ತು ಇಲ್ಲ ನಾನ್ ಬಂದ್ರೆ ಕೊಡ್ಬೇಕಾಯ್ತು ನನ್ನ ಗಂಡಗೆ ಹೆಂಗ್ ಕೊಟ್ಟೆ ಅಂತ ನೀನ್ ಕೇಳ್ಬೇಕು ಬೇಡವಾ ಅಣ್ಣನ ನಡಿ ನಾನೇ ಕೇಳ್ತೀನಿ ಅದೆಲ್ಲ ಬೇಕಾಗಿಲ್ಲ ನಮ್ ದುಡ್ಡು ನಮಗೆ ಕೊಡ್ಲಿ ಅಯ್ಯೋ ಅಮ್ಮ ಹಂಗೆಲ್ಲ ಗಲಾಟೆ ಮಾಡಕ್ಕಾಗುತ್ತಾ ನನ್ನ ಗಂಡ ಏನೇ ಹೇಳಿದ್ದಾನೆ ಗೊತ್ತಾ ನಮ್ಮ ಅತ್ತೆ ಜೈಲ್ಗೆ ಹೋಗಿದ್ದಾರೆ ನಮ್ಮ ಅತ್ತೆ ಬಿಡಿಸ್ಕೊಬರಕ್ಕೆ ದುಡ್ಡು ಬೇಕು ನಮ್ಮ ಅತ್ತೆನೇ ಹೇಳಿದ್ದಾರೆ ನಾವು ಹೋಗಿ ಕೇಳ್ಕೊಂಬಂದಿದ್ದೀವಿ ನಮ್ಮ ಮಾಮ ಇದ್ದಾನು ಹೇಳಿದವನೇ ಜಗ್ಗು ಅದಕ್ಕೆ ಕೊಡಿ ಅಣ್ಣ ಅಂತ ಹೇಳಿ ಕೇಳ್ಕೊಂಡಿದ್ದಾನೆ ಅವರು ಮತ್ತೆ ಇನ್ನೇನು ಮಾಡ್ತಾರೆ ಜೈಲ್ಗೆ ಹೋಗ್ಯಾರೆ ಬೇಲು ಪಾಲು ತರಬೇಕೇನೋ ಖರ್ಚಿಗೆ ಬೇಕು ಅಂತಾನ ಸೈನ್ ಹಾಕ್ಸ್ಕೊಂಡು ಎಲ್ಲ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಅವ್ರು ಏನು ಮಾಡ್ತಾರೆ ಹೇಳು ಅವಣ್ಣನ ಮೇಲೆ ಜೋರ್ ಮಾಡಿದ್ರೆ ನಮ್ಮನೆ ಬೈತಾರೆ ಅಷ್ಟೇನೆ ಆಮೇಲೆ ಆಲ್ಗಿಲ್ ಹಾಕಿಸ್ಕೊಂಬಲ್ಲ ನಮ್ಮವ ಸುಮ್ಮನಿರು ಅವ್ರ ಮೇಲೆಲ್ಲ ಯಾಕೆ ಗಲಾಟೆ ಹೋಗ್ತೀಯ ಮೊದಲು ಇವನ್ನ ರಿಪೇರಿ ಮಾಡು ಇಷ್ಟು ದಿನ ಅವನು ಒಳ್ಳೆ ನಮಗೆ ನಾಟ್ಕಾಡಿದ್ದು CC ಕ್ಯಾಮ್ರಾ ಇತ್ತಲ್ಲ ನೋಡಿ ನೀನು ಮಕ್ಕುಗಿತೀಯ ಅಂತಾನ ಅಷ್ಟೇನೆ ಅಷ್ಟು ಬಿಟ್ರೆ ಅವನಂತೂ ಬದಲಾಗಿಲ್ಲ ಜಗ್ಗು ಹಂಗೆ ಇದ್ದಾನೆ ಇಬ್ರು ಸರಿಯಾಗಿದ್ದಾರೆ ಕುಡುಕರು ದುಡ್ಡು ತಗೊಂಡು ಅವನು ಅದು ಏನ್ ಮಾಡ್ಯವನೋ ಏನೋ ಗೊತ್ತಿಲ್ಲ ಇಸ್ಪೆಟ್ಟಾರ್ ಕಳ್ದೇವನೋ ಏನೋ ಇದ್ದಿದ್ದೆ ಒಂದ 2,000 3,000 ಇತ್ತು ಜೋಬ್ನಾಗೆ ಅದನ್ನ ಕಿತ್ತಿಕ್ಕೊಂಡೆ ಅಷ್ಟೇನೆ ನಾನು 30,000 ರೂಪಾಯಿ ಅಯ್ಯೋ 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 30,000 ರೂಪಾಯಿ ಒಂದ್ ತಿಂಗಳದ ಹಾಲಿನ ದುಡ್ಡು ಏನೇ ಮಾಡ್ದ ನಿನ್ ಗಂಡ ಮನೆ ಅಣ್ಣನ ಮಗ ಅಲ್ಲ ಮನೆಗೆ ಇಕ್ಕೊಂಡು 3 ಕೂಳಾಕಿದ್ಕೆ ಇದೇನ ಮಾಡೋದು ನಾಚಿಕೆ ಆಗಲ್ವಾ ಅವನಿಗೆ ಅತ್ತೆ ಜೈಲ್ಗೆ ಹೋಗೈತಲ್ಲ ನಾನು ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನಾ ಸ್ವಲ್ಪನೂ ಯೋಚನೆ ಮಾಡಿಲ್ವೇನೆ ಅವನು ಮನೆಯಾಳ ನಡಿ ನಾನು ಅವನ ತಗೆ 30,000 ರೂಪಾಯಿ ವಸೂಲಿ ಮಾಡದೆ ಬಿಡಲ್ಲ ಮತ್ತೆ ಬೇಲಿಗೆ ಹೆಂಗ್ ಮಾಡಿದ್ರಿ ಏನ್ ಮಾಡಿದ್ರಿ ದುಡ್ಡು ಎಲ್ಲಿಂದ ತಂದ್ರಿ ಇನ್ನೇನ್ ಮಾಡೋದು ಬಡ್ಡಿಗೆ ಸಾಲ ತಗೊಂಬಂದ್ವಿ ಸಾಲ ತಗೊಂಬಂದು ಲಾಯರಿಗೆ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾ ಇದೀವಿ ಹೌದಾ ಅಯ್ಯೋ ಈ ಸಲ ಬೇರೆ ನನ್ನ ತಲೆ ಮೇಕೆ ಬಂತ ಬರೀ ಇದೇ ಆಯ್ತು ಎಲ್ಲ ಎಡವಟ್ಟಾಯ್ತು ನಾವೇನೋ ಮಾಡಕ್ ಹೋಗ್ತೀವಿ ಅದಿನ್ನೇನೋ ಆಗುತ್ತೆ ನೀನೇನೋ ಮಾಡಕ್ ಹೋಗಿ ಇನ್ನೇನೋ ಮಾಡಕ್ ಆಗ್ಲಿ ನನಗೇನಂತೆ ಬಿಡು ನಾನು ಸದ್ಯ 2,000 ಕೊಟ್ಟಿದ್ದೆ ನೀನೇ ಅವನಿಗೆ ಯಾವನಿಗೋ 30,000 ಕೊಡ್ತೀನಿ ಅಂತ 10,000ನ ಅಡ್ವಾನ್ಸ್ ಕೊಟ್ಟಿದ್ದಲ್ಲಮ್ಮ ನೀನೇ ಇಂಥ ಕೆಲಸ ಮಾಡಿದ್ರೆ ನಿನ್ ಮಗ ಇನ್ನೇನ್ ಮಾಡ್ತಾನೆ ಬಿಡು ನಾನು ಹೋಗಿ ನಿನ್ನ ಮಾತು ಕೇಳಿ ನಂದಿ ನೀನು ಒಳಗೆ ಹಾಕ್ಸ್ತೀವಿ ಅಂತ ಅಂದ್ಕೊಂಡು ನಾವೇ ಸಿಗಾಕಣಂಗಾಯ್ತಲ್ಲ ಇನ್ಮೇಲೆ ನಿನ್ ಮಾತಂತೂ ನಾನು ಕೇಳಲ್ಲಮ್ಮ ಸುಮ್ನಿರೇ ರಾಜಿ ಸಾಕು ನೀನು ಅಲ್ಲಿದ್ದಾಗ್ಲೂ ಗುದ್ದಾಡ್ತಿದ್ದೆ ಇಲ್ಲಿದ್ದಾಗ್ಲೂ ನನ್ನ ಮೇಲೆ ಬತ್ತಾಳೆ ಇವಳಿಗೆ ಸೊಸೆ ನನ್ನ ಜೈಲಿಗೆ ಹೋಗಿದ್ದೆ ಅವಾಗ ಅಜ್ಜಯ್ಯಮ್ಮ ನೀನೇ ಸರಿ ಕಣೆ ನೀನು ಸರಿಯಾಗಿ ಮಾಡಿದೆ ಅವಳಿಗೆ ಹಂಗೆ ಆಗ್ಬೇಕು ಜೈಲಕ್ಕೆ ಕಳಿಬೇಕು ಅವಳು ಅಂತನ ಹೊಗಳುತ್ತಿದ್ದೆ ಈಗ ನಾವು ಸಿಗಾಕೊಂಡಿದೀವಿ ಅಂತನ ನನ್ನ ಮೇಲೆ ಬತ್ತಾಳೆ ಇವಳ್ದೇನ್ ಪಾತ್ರ ಇಲ್ಲ ಅಮ್ಮಂಗಾಡ್ತಾಳೆ ಸುಮ್ನಿರು ಯೋ ಜಯಕಯ್ಯ ಹೋಗ್ಲಿ ಬಿಡು ಈಗ ಬಂದ್ರಲ್ಲ ಈಗ ಮೊದಲು ಮನೆಗೆ ನಡೀರಿ ಇಲ್ಲೇ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಿದ್ದಾಗೋಯ್ತು ನೀನು ಅಷ್ಟೇನೆ ನಿನ್ನ ದುಡ್ಡು ಖರ್ಚು ಮಾಡಿ ಆ ನಂದಿನಿನ ಒಳಗಾಕ್ಸೋಂಥದ್ದು ನಿನಗೇನು ಬೇಕಾಗಿತ್ತು ಈಗ ನೋಡು ಆ ದುಡ್ಡು ಹೋಯ್ತು ಈಗ ಬೇಲ್ ತಗೊಂಬ ಓಡಾಡಿದ್ದಾಯ್ತು ನೀವು ಜೈಲಾಗೆ ಒಂದು 10-8 ದಿವಸ ಕಳ್ದಂಗಾಯ್ತು ಎಷ್ಟು ತಾಪತ್ರಯ ಆಯ್ತು ನಮಗೂ ಕೆಲಸದ ದಂಡ ಮಾಯಿಂದನು ಬಟ್ ಪಾಪ ಬ್ಯೂಟಿ ಪಾರ್ಲರ್ ಬೀಗ ಹಾಕೊಂಬಂದೇವಳೆ ಎಷ್ಟು ಲಾಸ್ ಆಯ್ತು ಹೇಳು ಹತ್ತತ್ರ ಒಂದು 30-40 ಸಾವಿರ ಲಾಸ್ ಆಯ್ತು ಒಂದು 8-10 ದಿವಸಕ್ಕೇನೆ ಇದೆಲ್ಲ ಬೇಕಾಗಿತ್ತ ನಿಮಗೆ ಸುಮ್ಮನಿದ್ದಿದ್ರೆ ಆಗ್ತಾ ಇರ್ಲಿಲ್ವಾ ಹಂಗುಗ್ಯೋ ಮನು ಹೇಳ್ತೀನಿ ನಮ್ಮ ಅಮ್ಮಿಗೂ ಬುದ್ಧಿ ಇಲ್ಲ ಎಲ್ಲಿ ಬುದ್ಧಿ ಕಲಿಸ್ಬೇಕು ಅಲ್ಲಿ ಕಲಿಸ್ಬೇಕು ಅದ್ ಬಿಟ್ಬಿಟ್ಟು ಈ ತರ ಪೊಲೀಸ್ ಕೇಸು ಜೈಲಿಗೆ ಹಾಕಿಸ್ತೀನಿ ಅಂತ ನಾವು ಹೋಗ್ಬಾರ್ದು ಗೊತ್ತಾಗದಂಗೆ ಅಂತಾರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಂದಿನಿ ಆಗ ಅವನು ಇವನ ಇದನ್ನಲ್ಲ ಚಂದ್ರು ಅಂತಾರ್ಗೆಲ್ಲನ ಈಗ ಮಾವನ ಹತ್ರನೂ ಕೆಟ್ಟಳಾಗಿದೆ ಅತ್ತೆ ಹತ್ರ ಕೆಟ್ಟಳಾಗಿದೆ ನೀನು ಈಗ ಯಾರು ನಿನ್ನ ಮಾತಾಡ್ಸಲ್ಲ ಮಾತಾಡ್ಸ್ತಿದ್ರೆ ಓಟೆ ಹೊತ್ತು ನಡಿಯೇ ಏನು ಅವ್ರು ಮಾತಾಡ್ಸೋದ್ರಿಂದ ನನಗೇನು ಬರೋ ಅಂತ ಲಾಭ ಏನೂ ಇಲ್ಲ ಮೊದ್ಲು ನೀನು ಗಂಡು ಮಕ್ಕುಗಿಬೇಕು ನಡೀಲಿ ಸರಿಯಾಗಿ ಕೋಲ್ ತಗೊಂಡು ಬಾರಿಸ್ತೀನಿ ಇಬ್ರಿಗೂ ದುಡ್ಡು ಏನ್ ಮಾಡಿದ್ರೆ ತಂದ್ಕೊಡ್ರಿ ಮೊದ್ಲು ಅಂತ ಬೇವರ್ಸಿ ನನ್ನ ಮಕ್ಕಳನ್ನ ಬಾ ನೀನೊಟ್ಟು ಕಳ್ದೆ ಅವ್ರೊಟ್ಟು ಕಳ್ದೇವ್ರಿ ಇನ್ನೇನ್ ಮಾಡಕ್ಕಾಗಲ್ಲ ಬಾ ಹೋಗೋಣ ಮನೆಗೆ ಇನ್ನೊಂದ್ಸಲ ಈ ಜಯಕ್ಕೈನ್ ಮಾತು ಕೇಳಕ್ ಹೋಗ್ಬೇಡ ಸುಮ್ಮನೆ ನಡಿ ನೀನು ಗೊತ್ತಾಯ್ತಲ್ಲ ನಾನೇ ಕೇಳಕ್ ಹೋಗೋಣ ಅವಳ ಮಾತು ಇವಳ ಮಾತು ಕೇಳಿದ್ರೆ ಅಷ್ಟೇನೆ ನಮ್ಮ ಮನೆನೇ ಹಾಳಾಗಿ ಹೋಗೋದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ